ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಮಹಾರಥೋತ್ಸವ, ಜಾತ್ರಾ ಮಹೋತ್ಸವ ಹಾಗೂ ಆಧ್ಯಾತ್ಮಿಕ ಪುರಾಣ ಮಂಗಳ ಕಾರ್ಯಕ್ರಮ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯ ಜೊತೆಗೆ ಸಂಭ್ರಮದಿಂದ ನಡೆಯಿತು. ಕಟ್ಟಿ ಮೇಲೆ ಕುತ್ಕೊಂಡು ರೊಟ್ಟಿ ತಿನ್ನೋರು ಬೇಡಾಗ್ಯಾರ, ತಮ್ಮ ರೊಟ್ಟಿ ಬಲದ ಮೇಲೆ ಏನು ದುಡಿದು ರೊಟ್ಟಿ ತಿನ್ನೋರು ಬೇಕಾಗ್ಯಾರ. ಅದು ಬಹಳ ಮುಖ್ಯ ಐತಿ. ಆ ತಪ್ಪನ್ನು ಮಾಡಕ್ ಹೋಗ್ಬಾರ್ದು. ಕಳೆದ ಫೆಬ್ರವರಿ 10, 2026ರಿಂದ ಪ್ರಾರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಶ್ರೀ ದತ್ತಾವಧೂತ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ, ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ವಿವಿಧ ಮಠಗಳ ಮಠಾಧೀಶರಿಂದ ಭಕ್ತರ ಸಮ್ಮುಖದಲ್ಲಿ ಆಶೀರ್ವಚನ ನೀಡಲಾಯಿತು. ಅವ್ರ ಮುಂದೆ ಜಗತ್ತು ಹಾಳಾಗೈತಿ, ಅದಕ್ಕೆ ಒಳ್ಳೆಯದಾಗತ್ತ ಕೇಳಿ ಒಳ್ಳೆಯದಾಗತ್ತ ಹೇಳಿ ಅಂತ ಹೇಳ್ತಾ ಪೂಜ್ಯ ಸಿದ್ಧಾಂತ ಅವರು ಮತ್ತು ಇವರು ವಿಶೇಷವಾಗಿ ನಮ್ಮ ಹಾವೇರಿ ಬಂದಿದ್ದು ಖುಷಿಯಾಗಿದೆ. ಇನ್ನೊಂದು ಅರ್ಧ ಒಂದು ಚಿಂತೆ ಕೊಟ್ಟ ಏನಂದ್ರೆ ಇವತ್ತು ಹಾವೇರಿ ಬರ್ಬೇಕಾದ ಒಂದು ಸಣ್ಣ ಕಾರಣ ಏನಂದ್ರೆ ಅವ್ರು ಕೇಳಿದ್ರು ಕೃಷ್ಣ ನನ್ನ ರೈತರದ ನಂಬಿಕೆ ಏನು ನೆನೆಸಿಕೊಂಡಾಗ ಬಹಳ ಆನಂದ ಅನಿಸ್ತದೆ. ಪೂಜ್ಯರಂಥವರು ಲೋಕ ಸಂಚಾರ ಮಾಡಿ ಪ್ರವಚನ ಅಂದರೆ ಅದ್ಭುತವಾದಂಥ ಮಾಧ್ಯಮ ಇದು. ಯಾಕಂದರೆ ಶಂಕರಾಚಾರ್ಯರು ಬದುಕಿದ್ದು ಈ ಪ್ರವಚನದಿಂದ, ಬಸವಾದಿ ಶಿವಶರಣರು ಬದುಕಿದ್ದು ಈ ಪ್ರವಚನ ಅನ್ನುವಂಥ ಮಾಧ್ಯಮದ ಮೂಲಕವಾಗಿ. ಇವತ್ತು ಸಿದ್ದೇಶ್ವರ ಸ್ವಾಮಿಗಳನ್ನು ಕೇಳುತ್ತಿದ್ರೆ, ಕೊಪ್ಪಳದ ಗವಿಸ್ವಾಮಿಗಳನ್ನು ಕೇಳುತ್ತಿದ್ರೆ, ನಾಡಿ ಎಲ್ಲಿ ಹೋದ್ರೂ ಮಣಕವಾಡದ ಸ್ವಾಮಿಗಳನ್ನು ಇವತ್ತೆಲ್ಲರೂ ಗುರುತು ಹಿಡಿತಾರ. ಅವರು ಬರ್ತಾರಂದ್ರೆ ಬಳಿಕ ಪ್ರತಿನಿತ್ಯ ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮಗಳು ಜರುಗುತ್ತವೆ. ದಿನಾಂಕ ಫೆಬ್ರವರಿ 15, 2026ರಂದು ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರು ಹಾಗೂ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ನೂತನ ರಥೋತ್ಸವಕ್ಕೆ ಚಾಲನೆ ದೊರೆಯುವುದು. ಸಕಲ ಸದ್ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಊರಿನ ಗ್ರಾಮಸ್ಥರ ಕೋರಿಕೆಯಾಗಿದೆ. 9 ಲೈವ್ ನ್ಯೂಸ್, ಧಾರವಾಡ.